ವಿಡಿಯೋ ವೀಕ್ಷಿಸುತ್ತಿರುವ ನನ್ನ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ಜ್ಞಾನಪೀಠ ಪಡೆದಿರತಕ್ಕಂತಹ ಕವಿವೃಂದದಲ್ಲಿ ನಾವು ಇಲ್ಲಿಯವರೆಗೆ ಕುವೆಂಪು, ದ ರಾ ಬೇಂದ್ರೆ, ಕೆ ಶಿವರಾಮ್ ಕಾರಂತರವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ತಾವೇನಾದರೂ ಅದನ್ನು ವೀಕ್ಷಿಸಿಲ್ಲ ಅಂದರೆ ನಾವು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಸಂಚಿಕೆಯಲ್ಲಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದು ಸಂಪೂರ್ಣ ಜೀವನ ಚರಿತ್ರೆಯನ್ನು ನೋಡಲಿದ್ದೇವೆ. ತಾವೇನಾದರೂ ಆರಾಧ್ಯ ಎಜುಕೇಷನ್ಗೆ ಇದೇ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತೇನೆ. ಹಾಗಾದರೆ ವಿಡಿಯೋನು ಶುರು ಮಾಡೋಣ ಬನ್ನಿ. ಈ ಒಂದು ಸ್ಲೈಡಲ್ಲಿ ನಾವು ಜನನ, ಕಾವ್ಯನಾಮ, ಜನಪ್ರಿಯತೆ, ಸಣ್ಣ ಕಥೆಗಳನ್ನು ನೋಡಲಿದ್ದೇವೆ. ಜನನ 6/6/1891, ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ. ಕಾವ್ಯನಾಮ ಶ್ರೀನಿವಾಸ. ಜನಪ್ರಿಯತೆ ಸಣ್ಣ ಕಥೆಗಳ ಜನಕ ಮತ್ತು ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಅವರು ತಮ್ಮ ಒಂದು ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು. ಸಣ್ಣ ಕಥೆಗಳು ರಂಗನ ಕತೆ ಅವರ ಮೊಟ್ಟ ಮೊದಲ ಬರೆದಿರತಕ್ಕಂತಹ ಕಥೆಯಾಗಿದೆ. ನಿಳ್ಗತೆ ಸುಬ್ಬಣ್ಣ ರಂಗಸ್ವಾಮಿಯ ಅವಿವೇಕ, ನಮ್ಮ ಮೇಷ್ಟ್ರು, ಮೊಸರಿನ ಗಂಗಮ್ಮ, ಮಸುಮತಿ, ಕಾಮನ ಹಬ್ಬದ ಒಂದು ಕತೆ, ಡೊಂಬಾಯಿ ಪಾದ್ರಿಯ ಒಂದು ಪತ್ರ, ಚಂದ್ರವದನ, ಕಲ್ಮಡಿಯ ಕೋಣ, ವೆಂಕಟಿಗನ ಹೆಂಡತಿ ನಿಜಗಲ್ಲಿನ ರಾಣಿ, ಒಂದು ಹಳೆಯ ಕತೆ, ವೆಂಕಟಸ್ವಾಮಿಯ ಪಯಣ, ಅಂಜಪ್ಪನ ಕೊಳಕತೆ. ಮುಂದಿನ ಸ್ಲೈಡ್ ನೋಡಿ. ಈ ಒಂದು ಸ್ಲೈಡ್ನಲ್ಲಿ ನಾವು ಕವನ ಸಂಕಲನ, ಐತಿಹಾಸಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ಆತ್ಮಕಥೆಯನ್ನು ನೋಡಲಿದ್ದೇವೆ. ಕವನ ಸಂಕಲನ ಶ್ರೀರಾಮ ಪಟ್ಟಾಭಿಷೇಕ, ಸರಳ ರಗಳೆಯಲ್ಲಿ, ಗೌಡರ ಮಲ್ಲಿ, ಮೂಕನ ಮಗಳು, ಸಂಕ್ರಾಂತಿ, ರಾಮನವಮಿ, ಅರುಣ, ಸುನೀತಾ, ಮನವಿ, ಚೆಲುವು, ತಾವರೆ, ನವರಾತ್ರಿ ಇತ್ಯಾದಿಗಳು. ಐತಿಹಾಸಿಕ ಕಾದಂಬರಿಗಳು ನೋಡೋದಾದರೆ ಚೆನ್ನಬಸವ ನಾಯಕ, ಚಿಕ್ಕವೀರ ರಾಜೇಂದ್ರ. ಸಾಮಾಜಿಕ ಕಾದಂಬರಿ ಶೇಷಮ್ಮ 1976ರಲ್ಲಿ ಬರೆದಿರತಕ್ಕಂಥದ್ದು. ಆತ್ಮಕಥೆ ಭಾವ. ಈ ಒಂದು ಸ್ಲೈಡ್ನಲ್ಲಿ ನಾವು ನಾಟಕಗಳು ಹಾಗೂ ವಿಮರ್ಶೆಯನ್ನು ನೋಡಲಿದ್ದೇವೆ. ನಾಟಕಗಳು ಶಾಂತ, ಮಂಜುಳಾ, ಸಾವಿತ್ರಿ, ಉಷಾ, ತಾಳಿಕೋಟೆ, ಶಿವ ಛತ್ರಪತಿ, ಯಶೋಧರ, ಕಿರುಪಣಿ, ಕಾಕನ ಕೋಟೆ, ಬಾನುಲಿ, ದೃಶ್ಯಗಳು, ಮಸತಿ ಅನರ್ಕಲಿ, ಪುರಂದರ ಸಣ್ಣ ಕಣ್ಣ ಇವು ಅವರ ನಾಟಕಗಳಾಗಿದ್ದವು. ಅವರ ಬರೆದಿರತಕ್ಕಂತಹ ವಿಮರ್ಶೆ ನೋಡೋದಾದರೆ ಸತಿ, ಹತೈಸಿಣಿ, ಗ್ರಂಥಮಾಲೆ, ಆದಿಕವಿ ವಾಲ್ಮೀಕಿ, ಭಾರತ, ತೀರ್ಥ, ಸಾಹಿತ್ಯ ಪ್ರೇರಣೆ, ವಿಮರ್ಶೆ ಅವರ ಒಂದು ವಿಮರ್ಶೆಗಳಾಗಿದ್ದವು. ಮುಂದಿನ ಸ್ಲೈಡ್ನಲ್ಲಿ ಅನುವಾದ, ಸಂಪಾದನೆ, ಇಂಗ್ಲಿಷ್ ಅನುವಾದ, ಜೀವನ ಚರಿತ್ರೆ ನೋಡಲಿದ್ದೇವೆ. ಅನುವಾದ ಕಿಂಗ್ ಲಿಯರ್, ದಿ ಟೆಂಪೆಸ್ಟ್, ದ್ವಾದಶ ರಾತ್ರಿ, ಹ್ಯಾಮ್ಲೆಟ್, ಪಿತೃಂಗದ ಇತ್ಯಾದಿಗಳು. ಸಂಪಾದನೆ ಎಂ ವಿಶ್ವೇಶ್ವರಯ್ಯ. ಇಂಗ್ಲಿಷ್ ಅನುವಾದ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ, ಸುಬ್ಬಣ್ಣ, ದಿ ಮಹಾಭಾರತ, ಸೇಯಿಂಗ್ಸ್ ಆಫ್ ಬಸವಣ್ಣ ಅವರ ಒಂದು ಸಂಪಾದನೆಗಳಾಗಿದ್ದವು. ಜೀವನ ಚರಿತ್ರೆ ನೋಡೋದಾದರೆ ರವೀಂದ್ರನಾಥ್ ಟ್ಯಾಗೋರ್, ಶ್ರೀ ರಾಮಕೃಷ್ಣ ಅವರ ಒಂದು ಬರೆದಿರತಕ್ಕಂತಹ ಜೀವನ ಚರಿತ್ರೆಗಳಾಗಿದ್ದವು. ಅವರ ಒಂದು ಪ್ರಶಸ್ತಿಗಳು ನೋಡೋದಾದರೆ 1968ರಲ್ಲಿ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
1983ರಲ್ಲಿ ಚಿಕ್ಕ ವೀರರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ಅಂತ ಹೇಳ್ಬೋದು. ಅಧ್ಯಕ್ಷತೆ 1929ರಲ್ಲಿ ನಡೆದ 15ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮತ್ತು 1942ರಲ್ಲಿ ಹೈದರಾಬಾದ್ನಲ್ಲಿ ನಡೆದ 11ನೆಯ ಅಖಿಲ ಭಾರತ ಪ್ರಾಚ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಅಂತ ಹೇಳ್ಬೋದು. ಇದು ಈ ಹೊತ್ತಿನ ಒಂದು ಪುಟ್ಟ ಅವರ ಒಂದು ಜೀವನ ಚರಿತ್ರೆ ಆಗಿತ್ತು. ತಾವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.